ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕೂಡ್ಲಿಗೆಯಲ್ಲಿ ಹಿರಿಯ ತರಬೇತಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ದು ಬಂದ್ಬಿಟ್ಟು ಜಾತಿ ವೀರಶೈವ ಲಿಂಗಾಯತ ಪಂಚಮ ಶಾಲೆ ಬಂದಿದೆ. ನಮ್ಮ ಜಾತಿನ ಮೊದಲ ಆದ್ಯತೆ ಕೊಡ್ತೀವಿ. ಒಂದು ಸ್ವಂತ ಮನೆ ಇದೆ. ಆಸಕ್ತಿ ಇದ್ದವರು ಆಫೀಸಲ್ಲಿ ಕೇಳಿ. ಥ್ಯಾಂಕ್ ಯು ಮ್ಯಾಮ್. ಸಚಿನ್ ಸರ್ ಇದ್ದೀರಾ? ನೆಕ್ಸ್ಟ್ ಶೋಭಾ ಅವರು 34 ಇಯರ್ ಓಲ್ಡ್ ಅವರು ಎಂ.ಕಾಮ್ ಮಾಡ್ಕೊಂಡಿದ್ದಾರೆ. ಇವ್ರು ಬಂದ್ಬಿಟ್ಟು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಭದ್ರಾವತಿಯಿಂದ ಬಂದಿದ್ದಾರೆ. ಇವರಿಗೆ ಮೊದಲನೇ ವಿವಾಹ. ವಯಸ್ಸು ಬಂದ್ಬಿಟ್ಟು 34 ವರ್ಷ. ಇವರು ಮರಾಠಿ ಜನಾಂಗಕ್ಕೆ ಸೇರಿದವರು. ಭಾವಸಾವ ಕ್ಷತ್ರಿಯ. ಅವ್ರಿಗೆ ಅದೇ ಜಾತಿಯಲ್ಲಿ ಬೇಕಂತೆ. ಅವರು ರೈಟ್ ಡೌನ್ ಮಾಡ್ಕೊಳ್ಳಿ ಆಸಕ್ತರು. ಜಿ.ಬಿ. ಹರೀಶ್ ಕೈ ಎತ್ತನೆ ಗೊತ್ತಾಗತ್ತೆ ಇದ್ದೀರಾ ಇಲ್ಲ ಅಂತ. ಬನ್ನಿ ಸರ್. ಕೇಳಿಸ್ತಾ ಇದೆಯಾ? ನನ್ನ ಹೆಸರು ವಿರಾಜ್ ಅಂತ. ನಾನು ಮೂಲತಃ ಹುಬ್ಳಿಯವನು. ನಂದು MBA ಫೈನಾನ್ಸ್ ಆಗಿದೆ. ನಾನು ಹುಬ್ಳಿಯಲ್ಲಿ ಸ್ವಂತ ಮನೆ 2 ಸೈಟ್ ಇದೆ. ಅದ್ರ ಜೊತೆಗೆ ನಾನು ಡಿವೋರ್ಸ್ ಆಗಿದೆ. ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಅಲ್ಲಿ ಕಸ್ಟಮರ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. 3-4 ಲಕ್ಷ ಸ್ಯಾಲರಿ ಇದೆ. ಮತ್ತು ಅದ್ರ ಜೊತೆ ರೆಂಟಲ್ ಬರ್ತಾ ಇದೆ. ಯಾವುದೇ ಥರದ ಯಾವುದೇ ಜಾತಿ ಹುಡುಗಿ ಆಗಿದ್ರೂ ನಡೀತದೆ. ಕುಟುಂಬ ಸಮೇತ ಮಕ್ಕಳಿದ್ರು ಓಕೆ. ಅಂದರೆ ಅವರು ಕುಟುಂಬದೂ ಸಹ ನಾನು ಕಂಪ್ಲೀಟಾಗಿ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇದ್ದೀನಿ. ಯಾರಾದ್ರೂ ಬಡವರು ಹುಡುಗಿ ಇದ್ದರೆ ನಾನು ರೆಡಿ ಇದ್ದೀನಿ. ಶ್ರೀಮಂತ ಹುಡುಗಿ ದಯವಿಟ್ಟು ಬೇಡ. 37 ವಯಸ್ಸು ಅವ್ರದ್ದು. ಅವರು BA ಮಾಡ್ಕೊಂಡಿದ್ದಾರೆ. ಸಾಧು ಲಿಂಗಾಯತ ಜನಾಂಗಕ್ಕೆ ಸೇರಿದವರು. ಅವರು ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಇದೆ. ಇವ್ರು ಬಂದ್ಬಿಟ್ಟು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದಾರೆ. ಇವ್ರಿಗೆ ಮೊದಲನೇ ವಿವಾಹ. ಅವರು ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ತಾಯಿಯನ್ನ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ ಅವ್ರದ್ದು. ಬೇರೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. 37 ಇಯರ್ ಓಲ್ಡ್ ಅವರು. ಅಂಗಡಿ ಇದೆ. ನಮ್ದು ಬಂದು ಸ್ವಂತ ಉದ್ಯಮ ಇದೆ. ಕಾಸ್ಮೆಟಿಕ್ಸ್ ಅಂಗಡಿ ಇದೆ ನಮ್ಮದು. ತಿಂಗಳ ಆದಾಯ 40,000 ರೂಪಾಯಿ ಇದೆ. 2 ಸೈಟ್ ಇದೆ. 2 ಮನೆಗೆ ಬಾಡಿಗೆ ಬರುತ್ತೆ. ಸ್ವಂತ ಮನೆ. ಥ್ಯಾಂಕ್ ಯು ಸರ್. ಜಾತಿ ಏನು ಹೇಳ್ತಿದ್ರೆ ಲಿಂಗಾಯತ ಜಾತಿ ಹೇಳ್ತಾರೆ. ಇಲ್ಲಿ ಸಸ್ಯಾಹಾರಿ ಹೇಳ್ತದ ಬರೀ ಲಿಂಗಾಯತ ಇಲ್ಲಿ ಸಸ್ಯಾಹಾರಿ ಹೇಳ್ತಾ ಇದ್ದಾರೆ. ಮೊದಲನೇ ವಿವಾಹ ಇದ್ದಾರೆ. ನೋಟ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಆಯ್ತಪ್ಪ. ಅದೇ ಹೇಳಿ ನಾ ಹೇಳಿದ್ರೆ ಕೆರಳಿ ಸೊಸೈಟಿಯಲ್ಲಿ ಪಿಗ್ಮಿ ಏಜೆಂಟ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. 25,000 to 30,000 ರುಪೀಸ್ ನಮಗೆ ಸ್ಯಾಲ್ರಿ ಇದೆ. ಸ್ಯಾಲ್ರಿಗಿಂತ ಹೆಚ್ಚಾಗಿ 2 ಮನೆ ಇದೆ. 3 ಮನೆ ಇದೆ. 3 ಮನೆ ಬಾಡಿಗೆ ಇದೆ. ಬಾಡಿಗೆ ಬಿಡ್ತೀವಿ. ನಮ್ಮ ಸ್ವಂತ ಬಿಟ್ಟು ಬಾಡಿಗೆ ಬಿಡ್ತೀವಿ. ಮತ್ತು ಏನು ಅಂದರೆ ಸಂಗಾತಿ ಅತ್ಯುತ್ತಮ ಸಂಗಾತಿ ಬೇಕಾಗಿದೆ. ನಾವು ಮಲಯಾಳಿ ಕೇಂದ್ರದಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಸದಾನೆ ಕೊಡ್ತೀವಿ. ನಮ್ಮ ಡಿಸಿಷನ್ ಸೆಕೆಂಡ್ ಇರುತ್ತೆ, ಫಸ್ಟ್ ಡಿಸಿಷನ್ ಅವ್ರದ್ದು ಇರುತ್ತೆ. ಹಾಗಾಗಿ ನೋಡಿ ಒಳ್ಳೆ ಹುಡುಗಿ ಬರಲಿ, ಹಣಕ್ಕೋಸ್ಕರ ಬರಬೇಡ, ನಮ್ಮ ನೋಡಿ ಬರಲಿ. ಥ್ಯಾಂಕ್ ಯು. ನನ್ನ ಮಗ ಮಂಜುನಾಥ್ ಸೂರ್ಯಕಾಂತ್ ಕಟ್ಟಿಂಗ್ ಅಂತೇಳಿ 33 ವಯಸ್ಸು. ಅವ್ರ ಕರೋನಾ ಟೈಮ್ದಾಗ ನಾವು ಮದುವೆ ಮಾಡಿದ್ವು. ಅದು ಒಂದು ಸ್ವಲ್ಪ ಹುಡುಗಿ ಸರಿಲಿಕ್ಕೆ ನಾವು ತಗಸ್ಕೊಂಡಿದ್ದೀವಿ. ಅವ ಈಗ ವೃತ್ತಿ ಮಾಡುತ್ತಾನೆ. ಇನ್ನೊಂದು ವರ್ಷಕ್ಕೆ ಮುಗಿತದೆ. ಮತ್ತು ಅವ ಫುಟ್ವೇರ್ ಶಾಪ್ ಇಟ್ಕೊಂಡಿದ್ದ. ಪ್ರತಿ ತಿಂಗಳ 50,000 to 60,000 ರೂಪಾಯಿ ಇನ್ಕಮ್ ಅದ. ಸ್ವಂತ ಮನೆ ಅದೇ ಮತ್ತು ಎಲ್ಲ ಅನುಕೂಲ ಅದ. ಯಾವುದೇ ವರದಕ್ಷಿಣೆ ವೈರಾಗಿ ಯಾವುದೂ ತೆಗೆದುಕೊಳ್ಳಲಾದ ಮದುವೆ ಮಾಡ್ಕೊತೀವಿ. ಯಾವುದೇ ಜಾಬ್ ಇದ್ದರೂ ನಾವು ಬೆಳೆ ಮನೆ ಸ್ವಂತ ಮನೆ ಅದ. ಬೈಲವಂಗ ಹಿಂದೂ ಸಾಮ್ರಾಜ್ಯ. ಸ್ನೇಹಿತರೆ, ಇನ್ನೊಂದ್ಸರಿ ಗಮನಿಸಬೇಕು. ನಾವು ಮೊದಲೇ ಹೇಳಿದ್ದೀವಿ, ನಿಮ್ಮ ವೈಯಕ್ತಿಕ ಕಾರಣ ಯಾವ ರೀತಿ ಆಗಿದೆ ನನಗೆ ಬೇಡ. ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೆ ಕೋರ್ಟಲ್ಲೇ ಡಿಕ್ಲೇರ್ ಮಾಡುತ್ತೆ. ನನ್ನ ಹೆಂಡತಿ ಸರಿ ಇಲ್ಲ, ಅದಿಲ್ಲ, ಇದು ಹೇಳೋದು ಬೇಡ. ಅದು ಆ ರೀತಿ ಆಗುತ್ತೆ. ಇವರು ನಾನು ಹೇಳ್ಬೋದು ನನ್ನ ಹೆಂಡತಿ ಸರಿ ಇಲ್ಲ ಅಂತ. ನನ್ನ ಹೆಂಡತಿ ಇರ್ಬೋದು ಇನ್ನೊಂದು ತೊಂದರೆ ಆಗ್ಬೇಕಾದ್ರೆ ನನ್ನ ಗಂಡ ಸರಿ ಇಲ್ಲ ಅವಳು ಹೇಳ್ಬೋದು. ಅವು ವಾದ ವಿವಾದ ಬೇಡ. ದಯವಿಟ್ಟು ಇದನ್ನು ಅನುಸರಿಸ್ಬೇಡಿ. ಯಾರು ಬೇಜಾರಾಗಬೇಡಿ. ಡೈವರ್ಸ್ ಆಗಿದೆ, ಡಿಕ್ಲೇರ್ ಆಗಿರುತ್ತೆ. ಯಾರು ಸಂಕೋಚ ಪಡ್ಕೊಬೇಡಿ ಅಂತ ಹೇಳ್ತಾರೆ ಸರ್. ಇದು ಮಾಧ್ಯಮ ಗಮನಿಸುತ್ತೆ. ನಾವಿಲ್ಲಿ ಜಾತಿಯತೆ ತೊಲಗಬೇಕು ಅನ್ನೋ ಒಂದು ಪಿಡುಗನ್ನು ನಾವು ಇಟ್ಕೊಂಡಿದ್ದೀವಿ. ಇದನ್ನು ಗಮನಿಸ್ಬೇಕು ದಯವಿಟ್ಟು.
ವಿಜಯಮಣಿ ಶಿವಮೊಗ್ಗದ ಬಂದಿದ್ದೀರಾ? ಬನ್ನಿ ಸರ್. ನೆಕ್ಸ್ಟ್ ಗಿರೀಶ್ ಅವ್ರು ರೆಡಿ ಇದೆ. ಆ ಎಕ್ಸ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 30,000 ರೂಪಾಯಿ ಸ್ಯಾಲರಿ ಇದೆ, 2 ಎಕರೆ ತೋಟ ಇದೆ. ಯಾರ ಲಿಂಗಾಯತರಲ್ಲಿ ಯಾವುದೇ ಒಂದು ಲಿಂಗಾಯತ ಆಗಿರಬೇಕು, ಅದನ್ನಾಗಿ ನಾವು ಮದುವೆ ಮಾಡ್ಕೊಂಡು ಸುತ್ತಲೇ ಮದುವೆ ಅಲ್ವಾ? 92ನೇ ಇಸ್ವಿಲಿ ಜನನ. 31 ವರ್ಷ ಹುಡುಗಿಗೆ ನೋಡಿ ಯಾರು ಇಷ್ಟಪಟ್ಟು ಮಾಡೋದಕ್ಕೆ ನಾನು ಮಾಡ್ಬೋದು. ನಾನು ಮೋಹನ್ ಅಂತ ಮೋಹನ್ ನಂದು ಡೇಟ್ ಆಫ್ ಬರ್ತ್ 28/3/2025. SSLC ಓದಿರೋದು. ನಮ್ಮದು ಬ್ರಾಹ್ಮಣ ಹೆಚ್ಚಿಗೆ ಉತ್ತರ ಕರ್ನಾಟಕ ಸಮುದಾಯ. ನಮ್ಮದು ಅಡುಗೆ ಕೆಲಸ ಮಾಡಿಕೊಂಡು ಅಡುಗೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ ಮೈಸೂರಿಂದ ಬಂದಿರೋದು. ನಮ್ಮ ತಂದೆ ಹೆಸರು ಹೆಚ್ಚಿಗೆ ವೆಂಕಟೇಶ್ ಮೂರ್ತಿ ಅಂತ, ತಾಯಿ ಹೆಸರು ಶ್ರೀಲಕ್ಷ್ಮಿ. ಇಬ್ಬರು ಅಣ್ಣಂದಿದ್ದಾರೆ. ನಮಗೆ ಬ್ರಾಹ್ಮಣ ಹುಡುಗಿ ತಪ್ಪಿದ್ರೆ ಲಿಂಗಾಯತರಾದರೂ ಪರವಾಗಿಲ್ಲ, ಸಸ್ಯಾಹಾರಿ ಆಗಬೇಕು. ನನ್ನ ಏಜ್ ಬಂದ 49. ಕೇಳಕ್ಕೆ ಇಷ್ಟಪಡ್ತೀನಿ. ಅವರು ಹಿಂದೂ ಲಿಂಗಾಯತ ಅಂತ ಹೇಳಿದ್ದಾರೆ. ಹಾವೇರಿ ತಾಲೂಕು ಜಿಲ್ಲೆ, ಹಾವೇರಿ ಜಿಲ್ಲೆ. ಏನು ಮಾಡ್ತಾ ಇದ್ದೀವಿ? ವ್ಯವಸಾಯ ವೃತ್ತಿ ಇದ್ದಾರೆ. 95 ಇಸ್ವಿ ಅಂದರೆ 36 ವರ್ಷ ವಯಸ್ಸಿದೆ. ಮೊದಲನೇ ಮದುವೆ ಗಮನಿಸಿ ಕಾಂಟ್ಯಾಕ್ಟ್ ಮಾಡಿ. ರಾಜಶೇಖರ್ ಚಿತ್ರದುರ್ಗವರು. ನನ್ನ ಹೆಸರು ರಾಜಶೇಖರ್ ಜಿಸಿ ಅಂತ ಹೇಳ್ಬಿಟ್ಟು, ನಾವು ಚಿತ್ರದುರ್ಗ ಜಿಲ್ಲೆ ದೊಡ್ಡಸಿನಹಳ್ಳಿ ಗ್ರಾಮದವರು. ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು MBA ಆಗಿದೆ. ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಅಮ್ಮ ಇದ್ದಾರೆ, ಇಬ್ಬರು ಅಕ್ಕರಿದ್ದಾರೆ, ಫ್ರೆಂಡ್ ಇದ್ದಾರೆ, ಎಲ್ಲ ಮದುವೆ ಆಗಿದೆ. ಸೊ ಇಷ್ಟು ನಂದು ಬಯೋಡೇಟಾ. ಇಡೀ ಸಸ್ಯಾಹಾರಿ ಲಿಂಗಾಯತದಲ್ಲಿ ಯಾವ ಕ್ಯಾಸ್ಟ್ ಆದರೂ. ನೆಕ್ಸ್ಟ್ ನಾಗರಾಜ್ ಅಶೋಕ್ ನೋಡೋಣ. ಆನಂದವರಲ್ಲ ಲಿಂಗಾಯತ್ ಅಂತ ಹೇಳ್ತಾ ಇದ್ದಾರೆ. ಆನಂದವರು 93ನೇ ಇಸ್ವಿಲಿ ಜನನ. ವ್ಯವಸಾಯ ಕೆಲಸ ಇದ್ದಾರೆ. ಮೊದಲನೇ ಮದುವೆನಾ? ಮೊದಲನೇ ಮದುವೆ. ನೆಕ್ಸ್ಟ್ ಏನು ಜಮೀನು ಇದೆಯಾ? 3 ಎಕರೆ ಜಮೀನಿದೆ ಅಂತ ಹೇಳ್ತಾ ಇದ್ದಾರೆ. ವ್ಯವಸಾಯಗಾರಿದ್ದಾರೆ. ಗಮನಿಸಿ ಕಾಂಟ್ಯಾಕ್ಟ್ ಮಾಡಿ. ಲೋಹಿತ್ ಕುಮಾರ್. ರೋಹಿತ್ ಕುಮಾರ್. ನಮ್ಮ ಊರು ಕನಸಿನ ಕಟ್ಟೆ. ವಿದ್ಯಾಭ್ಯಾಸ SSLC. ಫಸ್ಟ್ ಮ್ಯಾರೇಜ್ ಇಲ್ಲ. 3 ಎಕರೆ ತೋಟ ಇದೆ, 2 ಸೈಟ್ ಇದೆ, 1 ಮನೆ ಇದೆ. ಜಾತಿ ಶ್ರೀ ವೈಷ್ಣವ. ಯಾವ ಜಾತಿ? ಸಸ್ಯಾಹಾರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತ, ಮೊಲಕಳದಳ್ಳಿ, ಒಳನರಸೀಪುರ ತಾಲೂಕು, ಹಾಸನ ಡಿಸ್ಟಿಕ್ಕು. ನಮ್ಮ ತಾಯಿ ತೀರೋಗಿದ್ದಾರೆ, ನಮ್ಮ ತಂದೆ ಇನ್ನೊಂದು ಮದುವೆ ಆಗಿದ್ದಾರೆ. ಹಾಗಾಗಿ ನಾನು ಸಪ್ರೇಟಾಗಿದ್ದೀನಿ. ಬಟ್ ನಮಗೆ 6 ಎಕರೆ ಜಮೀನಿದೆ, ಯಾವ ತೊಂದರೆ ಇಲ್ಲ. ಬಂದವ್ರನ್ನ ಚೆನ್ನಾಗಿ ಮಾಡ್ಕೊಳ್ಳೋದ್ರ ಕೆಪಾಸಿಟಿ ಇದೆ. ಯಾರು ಆಸಕ್ತರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲನೇ ಮದುವೆ ಜಾತಿ ಒಕ್ಕಲಿಗ, ಅದರಲ್ಲಿ ಗೌಡಾಸು, ದಾಸಗೌಡರು. ಇದು ಮುಳುಗೋಡ ಆದರೂ ಪರವಾಗಿಲ್ಲ, ದಾಸಗೌಡ ಆದರೂ ಪರವಾಗಿಲ್ಲ, ಮತ್ತು ಕುರುಬರಾದರೂ ಪರವಾಗಿಲ್ಲ. ಥ್ಯಾಂಕ್ ಯು. ಅವರು 78ನೇ ಇಸ್ವಿ ಜನನ, 9ನೇ ತರಗತಿ ಓದಿದ್ದಾರೆ. ಶೆಟ್ಟಿ ಬಲಜಿಗ, ಹಾವೇರಿ ಜಿಲ್ಲೆಯವರು. ಬಳ್ಳಾರಿ ಜಿಲ್ಲೆಯವರು. 2ನೇ ಮದುವೆ. ಹೆಣ್ಮಗು ಇದೆಯಾ? ಹೆಣ್ಮಗು ಇದೆ, ಮದುವೆ ಆಗಿದೆಯಾ? TV ನೋಡೋದು ಅಂತ ಹೇಳ್ತಾರೆ. ಯಾರು ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಿರೀಕ್ಷೆ ಇದೇ ಏಜಲ್ಲಿ ಯಾರು ಮೇಲೆ ಇರಬೇಕಲ್ವಾ? ಮಕ್ಕಳಿದ್ರು ಪರವಾಗಿಲ್ಲ, ಏಜ್ ಆದ ತಂದೆ ತಾಯಿದ್ರು ಕೂಡ ನೋಡ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ತಾವು ದಯಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ. ಯಾವ
ಯಾವುದೇ ಜಾತಿಯಾದ್ರೂ ಓಕೆ ಅಂತ ಹೇಳಿದ್ರೆ ಗಮನಿಸಿ. 91 ಇಸ್ವಿಯಿಂದ 35 ವರ್ಷ ದಾವಣಗೆರೆ ಮಾಡಿ ಕೆಲಸದಲ್ಲಿದ್ದಾರೆ ಅವರು, ಅವ್ರದ್ದೇ ತೊಂದರೆ ಇಲ್ಲ. ನನಗೆ ಸಂಗಾತಿ ಬೇಕು ಅಂತ ಬಂದಿದ್ದೀನಿ. ಆದರೆ ನನಗೆ ಒಂದೂವರೆ ಲಕ್ಷ ಸ್ವಂತ ಬಿಲ್ಡಿಂಗ್ ಇದೆ, ಬಾಡಿಗೆ ಬರುತ್ತೆ. ಮತ್ತು ಊರಲ್ಲಿ ತುಮಕೂರು ಡಿಸ್ಟಿಕಲ್ಲಿ ಗೂಳೂರಲ್ಲಿ ಆಸ್ತಿ ಇದೆ, ಅದು ಒಂದೊಂದು ಸೈಟು ಎಲ್ಲ ಆಗಿದೆ. ಅವೆಲ್ಲ ನಮಗೆ ಬರುತ್ತೆ ಎಲ್ಲನ. ಬಟ್ಟು ಅಣ್ಣ ತಮ್ಮಂದಿರು 3 ಜನ ಇದ್ದಾರೆ, ಅವ್ರಿಗೂ ಭಾಗ ಹೋಗುತ್ತೆ ಅದರಲ್ಲಿ. ಬಟ್ ನಂದು ಬೆಂಗಳೂರಲ್ಲಿರೋದು ಪ್ರಾಪರ್ಟಿ ನಾನೇ ಕೊಂಡು ನಾನೇ ಮಾಡಿರೋದು. ನನ್ನ ಮಗಳಿಗೂ ಒಂದು 40-60 ಮಾಡಿದ್ದೀನಿ. ಇವತ್ತೇನಿಲ್ಲ ಅಂದರೆ ಆ ಸೈಟ್ ಮಾಡಿದ್ರೇ ಒಂದು 7 ಕೋಟಿ 8 ಕೋಟಿ ಬರುತ್ತೆ. ಮನೇನು ಕಳಿಸಿದ್ದೀನಿ, 2 ಫ್ಲೋರು ಬೆಂಗಳೂರಲ್ಲಿ JP ನಗರ ಜಂಬೂ ಸವಾರಿ ದಿಣ್ಣೆಯಲ್ಲಿ. ಅದು ನನ್ನ ಹೆಸರಲ್ಲಿದೆ. ಬಟ್ ರಾಜರಾಜೇಶ್ವರಲ್ಲಿ ಇರೋದು ಅವರು ನನ್ನ ಮಗಳಿಗೋಸ್ಕರನೇ ಮಾಡಿಟ್ಟಿದ್ದೀನಿ. ಈಗ ಯಾರಾದರೂ ನಂಬಿಕೆ ಅಷ್ಟೇ ವಾಲ್ಮೀಕಿ ನಾಯಕದಲ್ಲಿ ಇದ್ದರೆ ಯಾರು ಬೇಕಾದರೂ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸಾಕಷ್ಟು ಶ್ರೀಮಂತರಿದ್ದಾರೆ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ರವಿ ಬಿ ಎಲ್ಲರೂ ನಮಸ್ಕಾರ. ರವಿ ಅಂತ, ನಮ್ಮದು ಮೂಲತಃ ಹಾವೇರಿ. ನನ್ನ 2 ಮಾಡ್ತಾ ಇದ್ದೀನಿ. ಹಾವೇರಿಯಲ್ಲಿ 2 ಮನೆ ಇದೆ ಮತ್ತು ಸೈಟ್ ಇದೆ. ಮತ್ತು ಬೆಂಗಳೂರಲ್ಲಿ ನಾನು ಒಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ ಒಂದು 75-80 ಸಂಬಳ ಬರುತ್ತೆ ತಿಂಗಳಿಗೆ. ಯಾರಾದರೂ ನಾನು ಹಿಂದೂ ಕುಟುಂಬ, ಯಾರಾದರೂ ನಮ್ಮ ಇದರಲ್ಲಿ ಮತ್ತಿನ್ನ ಬೇರೆ ಅನ್ಯ ಜಾತಿಯಾದರೂ ಓಕೆ, ಪರವಾಗಿಲ್ಲ, ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಥ್ಯಾಂಕ್ ಯು, ಧನ್ಯವಾದ. ಒಂದೇನು ತೋರಿಸಲ್ಲ ನನಗೆ, ಬರೆಯೋದು ದೊಡ್ಡ ಮಾಡ್ತಿದ್ರು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಣ್ಣ, ಅದು ಬಂತು ಇದು ಬಂತು, ಆ ಬಂತು ಈ ಬಂತು. ಇಲ್ಲ ಕಡೆ ಅವ್ರ ಅಪ್ಪಾಜಿ ಮಂಗಳೂರು ಹಾಸ್ಪಿಟ್ಲಲ್ಲಿ ಇದಾರಂತೆ. ಅವ್ರು ಬಂದ ಮೇಲೆ ಹೆಂಗೆ ಕಳಿಸ್ತಾರಂತೆ. ನೋಡ್ರಿ, ಆಮೇಲೆ ತಿರ್ಗಾ ಫೋನ್ ಮಾಡಿಬಿಟ್ರೆ ಮತ್ತೆ ಫೋನ್ ಸ್ವಿಚ್ ಆಫ್. ನೋಡಿ ನಮ್ಮ ಜೀವನ ಹಿಂಗಾಗ್ಬಿಟ್ಟಿದೆ. ಆಸಕ್ತಿ ಇದ್ದರು ಯಾರಾದರೂ ಇದನ್ನು ಮಾಡಿ. ಬಟ್ ಊರು ಮೈದೂರು, ಹೈನುಗಾರಿಕೆ, ಬಟ್ ಮನೆ ಇದೆ, ವ್ಯವಸಾಯ, 4 ಎಕರೆ ಅಡಿಕೆ ತೋಟ ಇದೆ. ಅವ್ರು ನಮ್ಮ ಮನೆ ಅಂತಲ್ಲ ಅವ್ರ ಮನೆ ಅಂತಾನೆ ತಿಳ್ಕೊಂತೀನಿ ನಾನು. ಬಟ್ ಆ ಥರ ನೋಡ್ತಿಂತಾನೆ ಅಂದರೆ ಫಸ್ಟ್ನೇ ಸಂಬಂಧ. ಇದುವರೆಗೂ ಯಾವ ಬ್ರೋಕರ್ ಒಂದು ಹೆಣ್ಣು ತೋರಿಸಿಲ್ಲ. ಅದಕ್ಕೋಸ್ಕರ ಮದುವೆ ಆಗೋದೇ ಬೇಡ ಅಂತಂದು ನಾನು ಡಿಸೈಡ್ ಮಾಡಿದ್ದೆ. ಬಟ್ ನಮ್ಮ ಮಾವ ಅವರ ಬಾಯಲ್ಲಿ ಇದೊಂದು ಟೈಮ್ ಹೋಗೋದಲ್ಲಿ ಶಿವಮೊಗ್ಗ ಹೋಗ್ಬಿಟ್ಟು ನೋಡಿ ವಿಚಾರ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಅನಂತಮೂರ್ತಿ ಅಂತ, ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ 40ನೇ ಗ್ರಾಮ. ನಮ್ದು ಅಂಗಡಿ ಐತಿ, ಸೈಟ್ಗಳಿದಾವೆ, ಹೊಲ ಐತಿ. ನಮಗೆ ಕುರುಬು ಲಿಂಗಾಯತ ಅಂತ ಏನಿಲ್ಲ, ಬಡವರ ಮನೆ ಹೆಣ್ಣಾದ್ರೂ ನಡೆಯುತ್ತೆ. ವೈಶ್ಯ SLC ಓದಿದ್ದೀವಿ. ಏನು ಜಾತಿ ಸಸ್ಯಾಹಾರಿ. SLC ಓದಿದ್ದಾರೆ. 79 7 ವರ್ಷ 46 ವರ್ಷ ಮೊದಲನೇ ಮದುವೆ. ಇಲ್ಲಿ ಶಿವಮೊಗ್ಗದವರು ಏನು ಕೆಲಸ, ಪೇಂಟಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಆದಾಯ ಕಾಣುತ್ತೆ. ಅಣ್ಣ ತಮ್ಮ ಯಾರಿದ್ದಾರೆ, ಜಮೀನು 2 ಸೈಟ್ ಎಲ್ಲ ಇದೆ ಅಂತ ಹೇಳ್ತಾರೆ. ಇವ್ರ ಬಗ್ಗೆ ಆಸಕ್ತಿ ಇಲ್ಲ. ಪರಿಜನ್ ನಾಯ್ಡು ಅಂತ ಹೇಳ್ತಾ ಇದ್ದಾರೆ ಜಾತಿ. ಇದ್ರ ಬಗ್ಗೆ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಚಿಕ್ಕಪ್ಪನವ್ರು ಬಂದಿದ್ದಾರೆ, ಪ್ರದೀಪ್ ಯೂಡಿ ಅಂತ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಓದ್ಕೊಂಡಿದ್ದಾರೆ. 79 ಇಸ್ವಿ ಜನದ ವರ್ಷ. ಮೊದಲನೇ ಮದುವೆ. ನೋಡಪ್ಪ ಲಿಂಗಾಯತ ಅಂತ ಹೇಳ್ತಾ ಇದ್ದಾರೆ, ಬೆಂಗಳೂರು. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಲಿಂಗಾಯತ ನಡೀತದ, ಯಾವುದೇ ಲಿಂಗಾಯತ ಜಾತಿ ಹೆಣ್ಣು ನಡೀತದೆ. ದರ್ಶನ್ ಕರೆಕ್ಟರ್ ಅಂತ ಅವ್ರ ತಾಯಿ ಬಂದಿದ್ದಾರೆ. ಅವ್ರಿಗೆ ಅವರು ದೂರದಿಂದ ಬಂದಿರೋದು. ಅವ್ರಿಗೆ 2.5 ಟ್ರೈನ್ ಮಿಸ್ ಆಗುತ್ತೆ.
24 ಏಜು 40 ಏನು ವಿದ್ಯಾಭ್ಯಾಸ PUC ಮಾಡ್ಕೊಂಡಿದ್ದಾರೆ. SSC ಕ್ಯಾಸ್ಟು ಪಶ್ಚಿಮ ಸಾಲ ಬರುತ್ತೆ. ಹುದ್ದೆ ಇಲ್ಲ. ಬಿರ್ಲಾ ಕಂಪ್ನಿಯಲ್ಲಿ ಸಿವಿಲ್ ವರ್ಕ್ ಮಾಡ್ತಾ ಇದ್ದಾರೆ. ತಿಂಗಳಿಗೆ 15,000 ರೂಪಾಯಿ ಕೊಡ್ತಾರೆ. ಎಲ್ಲಿರೋದು ನೀವು? ರಾಣೆಬೆನ್ನೂರು ಹುಳ್ಳಿಕಟ್ಟಿ ಗ್ರಾಮದಲ್ಲಿದ್ದಾರೆ. ಹಾಗೂ ಮೊದಲನೇ ವಿವಾಹ ಆಗಿದೆ. ಮೊದಲನೇ ವಿವಾಹ ಆಗಬೇಕು, ಎರಡನೇ ವಿವಾಹ ಆಗಬೇಕು. ಅವ್ರ ಮಕ್ಕಳಿಂದ ಇರ್ಬೇಕಾ? ಇವರು ಹೇಳ್ತಾರೆ ಮಕ್ಕಳಿಗೂ ಓಕೆ, ಎರಡನೇ ವಿವಾಹ ಆಗಕ್ಕೆ ಇವರಿಗೆ ವಯಸ್ಸು 40 ವಯಸ್ಸು. ಯಾರಾದರೂ ಆಸಕ್ತಿ ಇದ್ದರೆ ಬಹುಶಃ ಅದನ್ನು ಈ ಆಫೀಸರ್ಸ್ ಕಾಂಟ್ಯಾಕ್ಟ್ ಮಾಡಬಹುದು. ಅವರಿಗೆ